ರಾಜ್ಯಪಾಲರು ಕೇಳುವಂಥ ಏನು ಪ್ರಾಸಿಕ್ಯೂಷನ್ ಇತ್ತು, ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ನಿರಾಕರಿಸಿದ್ದಾರೆ. ಸೆಕ್ಷನ್ 218 of the BNSS. ಅದೇನು ಹೇಳ್ತಾರೆ, the order is read to be restricted only to an approval under section 17A of the Act. Section A ಅಂದ್ರೆ preliminary enquiry. ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಓನ್ಲಿ 17A. It has to be read strictly only with 17A. ಅರ್ಥ ಆಯ್ತಲ್ಲ? ಬರೇ ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ನು ಯಾವುದೂ ಇಲ್ಲ. 17Aಗೆ ಮಾತ್ರ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 218 BNSSನಿಂದ ಏನು ಕೇಳಿದ್ರು ಸೆಕ್ಷನ್ ಮೇಲೆ ಅದನ್ನು ಇವತ್ತು ನಿರಾಕರಿಸಿದ್ದಾರೆ. ಇಟ್ ಹ್ಯಾಸ್ ಟು ಬಿ ಓನ್ಲಿ 17A. The order is read to be restricted to an approval under section 17A of the Act. Only restricted to 17A of the Act. And not order granting sanction under section 218 of the BNSS. ಎಷ್ಟಾಗಿದೆ? 17 ಪ್ರಾಥಮಿಕ ತನಿಖೆಗೆ 17Aಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನ್ಗೆ ಅವರು ಕೊಟ್ಟಿಲ್ಲ. ಈಗ ಮುಖ್ಯಮಂತ್ರಿಗಳು ಕಂಪ್ಲೀಟಿನ ಆರ್ಡರ್ ಬಂದಿದೆ, ಈಗ ಲೋಡ್ ಆಗಿದೆ. ಮುಖ್ಯಮಂತ್ರಿಗಳು ಅದನ್ನು ಸಂಪೂರ್ಣವಾಗಿ 198 ಪೇಜಸ್ ಏನಿದೆ, 98 ಪೇಜಸ್ ಎಲ್ಲ ನೋಡಿ ಇವತ್ತು ಕಾನೂನು ಸಲಹೆ ತೆಗೆದುಕೊಂಡು ಮುಖ್ಯಮಂತ್ರಿಗಳು ಮುಂದೆ ನಾವೇನು ಮಾಡ್ತೀವಿ ಅನ್ನೋದನ್ನು ತಿಳಿಸ್ತಾರೆ. ಸಿ ವಾಟ್ ನೀವೆಲ್ಲನೂ ಏನು ಮಾಡಿಬಿಟ್ಟಿದ್ರಿ, ಹೈಲೈಟ್ ಸ್ಯಾಂಕ್ಷನ್ನು ಪ್ರಾಸಿಕ್ಯೂಷನು ಅಂತೇಳೆಲ್ಲ ಟಿ ವಿಯಲ್ಲಿ ಹಾಕಿ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೀನಿ. ಅದಾದಮೇಲೂ ನೋಡ್ತಾ ಇದ್ವಿ. ಗವರ್ನರ್ಗೆ ಬಹುದು ಹೈಕೋರ್ಟ್ಲಿಂದ ಸ್ಯಾಂಕ್ಷನ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ 17Aಗೆ ಅನುಮತಿ ಕೊಟ್ಟರೆ, ರಿಸ್ಟ್ರಿಕ್ಟೆಡ್ ಟು 17A. ದಟ್ ಈಸ್ ಓನ್ಲಿ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ. ಈಗ ಇದು ಪಾರ್ಟ್ಲಿ ಒಂದು ಹೇಳ್ತೀನಿ ಕೇಳಿ, ನಾವು 17A ಕೂಡ ನಾವು ಒಪ್ತಾ ಇಲ್ಲ. 17A ನಾವು ಒಪ್ತಾ ಇಲ್ಲ. 218 BNSS ಅಂತೂ ತಳ್ಳಾಕಿದ್ದಾರೆ, ರಿಸ್ಟ್ರಿಕ್ಟೆಡ್ ಟು 17A ಅಂಥೇಳಿ. ಇವರು ಏನು ಇದು ಮಾಡ್ತಾ ಇದ್ರಿ, ಈಗ ಮಾಧ್ಯಮಗಳ ಮುಂದೆ ನೀವು ಕೂಡ ಪ್ರಾಸಿಕ್ಯೂಷನು ಸ್ಯಾಂಕ್ಷನು ಅದೆಲ್ಲ ಇದು ಇಲ್ಲ, ಓನ್ಲಿ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ 17Aಗೆ ರಿಸ್ಟ್ರಿಕ್ಟೆಡ್ ಅಂತ ಹೇಳಿದ್ದಾರೆ. ಅದನ್ನು ಕಾನೂನು ಸಂಪೂರ್ಣ ಜಡ್ಜ್ಮೆಂಟನ್ನು ಓದಿ ತಿಳ್ಕೊಂಡು ಕಾನೂನು ಸಲಹೆ ತೆಗೆದುಕೊಂಡು ಮುಂದೆ ಒಂದು ಇದು ನಿರ್ಧಾರ ಮಾಡ್ತದೆ. ಒಂದು ಇದರಲ್ಲಿ ಮುಖ್ಯಮಂತ್ರಿಗಳು 17Aದಲ್ಲಿ ಅಂದರೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ, ಅಲ್ಲಿ ಮುಖ್ಯಮಂತ್ರಿ ಪಾತ್ರ ಏನಿದೆ 17Aದಲ್ಲಿ? ಅವ್ರು ಯಾರಾದರೂ ನಿರ್ದೇಶನ ಕೊಟ್ಟಿದ್ದಾರಾ? ವಾಟ್ ಡಸ್ 17A ಸೇ? ಯಾರು ನಿರ್ದೇಶನ ಕೊಟ್ಟಿದ್ದಾರಾ? ಯಾರಿಗಾರು ಇದು ಮಾಡಿದಾರಾ? ಎಲ್ಲಿದೆ ತೋರಿಸಿ. ಅದಾಗೂ ಕೂಡ ಒಂದು ನಿರ್ಧಾರ ಬಂದಿದೆ. ಆ ನಿರ್ಧಾರವನ್ನು ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ನಾವು ಹೋರಾಟ ಮಾಡ್ತೀವಿ. ಇದು ಗವರ್ನರ್ದು ಮುಂದುವರೆದ ಭಾಗ ಇದು.